Everyone, this is Anusha and welcome to my channel. Ignore my hair, it's like a hair oil day. And ಏನು ಕಂಟೆಂಟ್ ಇಲ್ಲದೆ ಏನು ತಲೆಯಲ್ಲಿ ಏನೂ ಇಲ್ಲದೆ ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ನಡುವೆ ಟ್ರಾವೆಲಿಂಗು ಅದು ಇದು ಬರ್ತ್ಡೇಸು ಒಂಥರ ಫುಲ್ ಶಾಪಿಂಗು ರಶ್ ವ್ಲಾಗ್ಸೇ ಅಂತಲೇ ಅನಿಸ್ತು ನನಗೆ. ಯಾವುದೋ ಒಂಥರ ಕಾಮ್ ಆ್ಯಂಡ್ ಪೀಸ್ ಆಗಿ ಯಾವುದೋ ಒಂದು ರ್ಯಾಂಡಮ್ ವೀಕ್ಲಿ ವ್ಲಾಗ್ ವೀಕೆಂಡ್ ವ್ಲಾಗ್ ಮಾಡ್ತಿದ್ನಲ್ಲ, ಆ ಥರ ಈ ನಡುವೆ ವ್ಲಾಗ್ಸೇ ಬಂದಿಲ್ಲ. ಸೊ ಅದಕ್ಕೆ ಇವತ್ತು ರ್ಯಾಂಡಮಾಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಮಂಡೇ, ಸೊ ನೆನ್ನೆ ನಾವು ವೀಕೆಂಡ್ ಮಂಡ್ಯಾಗೆ ಹೋಗಿದ್ವಿ. ನಾನೇನು ಫಿಲ್ಮ್ ಮಾಡಿಲ್ಲ, ಇವನ್ ನಾಟ್ ಶಾರ್ಟ್ಸು ಕೂಡ ಫಿಲ್ಮ್ ಮಾಡಿಲ್ಲ. ಈಗ ಫ್ರೆಶ್ ಆಗಿ ಕುತ್ಕೊಂಡಿದ್ದೀನಿ. ಏನಿಲ್ಲ, ಇವಾಗ ಐ ವಾಂಟ್ ಟು ಗೋ ಫಾರ್ ಸಮತ್ವ ಬುಟೀಕ್. ಮೊನ್ನೆ ಹೋಗ್ಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ಗೆ ಕೊಟ್ಟಿದ್ದೆ, ಬಟ್ ಅವ್ರು ಇನ್ನೂ ಸ್ಟಿಚ್ ಏನು ಸ್ಟಾರ್ಟ್ ಮಾಡಿಲ್ಲ. ಬಿಕಾಸ್ ನಂದು ರೆಫರೆನ್ಸ್ ಬ್ಲೌಸ್ ಒಂದು ಕೊಡಬೇಕು, ಜೊತೆಗೆ ವರ್ಕ್ ಪ್ಯಾಟ್ರನ್ ಸ್ವಲ್ಪ ಆ ಥರ ಏನೋ ಹೇಳಬೇಕು, ಹೋಗಬೇಕು. ಬಟ್ ಪ್ರೀತಮ್ ಇಸ್ ನಾಟ್ ಹಿಯರ್. ಸೊ ಪ್ರೀತಮ್ ಏನು ಬರ್ತಾನ, ಒಂದು ಸ್ವಲ್ಪ ಉತ್ರಳ್ಳಿ ರೋಡ್ಗೂ ಹೋಗೋಣ, ಬೋರ್ ಆಗ್ತಿದೆ. ಈ ವೀಕ್ ವ್ಲಾಗೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದು ನಾನು. ಒಂದು ರ್ಯಾಂಡಮ್ ವೀಕ್ಲಿ ವ್ಲಾಗ್, ರ್ಯಾಂಡಮ್ ದಟ್ ಕಾಮಾಗಿ ಜಸ್ಟ್ ಹೌಸ್ ಹೋಲ್ಡ್ ಥಿಂಗ್ಸ್ ಮಾಡೋ ವ್ಲಾಗ್ಸ್ ಮಿಸ್ ಆಗ್ತಿದೆ ನನಗೆ. ಐ ಆಮ್ ಓನ್ಲಿ ಮಿಸ್ಸಿಂಗ್ ಇಟ್. ಸೊ ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಪ್ರೀತಮ್ ಬರ್ತಾನೆ, ಮೇ ಬಿ ಅಲ್ಲಿ ಗೋಡು ಸಮತ್ವ ಬೊಟಿಕ್ ಅಥವಾ ಒಂದು ರೌಂಡ್ ಹಾಕ್ಕೊಂಡು ಬರ್ತೀವಿ. ಕೇಮ್ ಹಿಯರ್ ಫಾರ್ ಬೊಟಿಕ್ ಜಸ್ಟ್ ಟು ಗಿವ್ ಅ ರೆಫರೆನ್ಸ್ ಬ್ಲೌಸ್ ಅಷ್ಟೇ. ಅವತ್ತೇ ಎಲ್ಲ ಡಿಸೈನ್ ಎಲ್ಲ ಫೈನಲೈಸ್ ಮಾಡಿದ್ದೀವಿ. ಒನ್ಸ್ ಎಲ್ಲ ಸ್ಟಿಚ್ ಆದಮೇಲೆ ಐ ಶೋ ಯು ಆಲ್. ಜಸ್ಟ್ ರೆಫರೆನ್ಸ್ ಬ್ಲೌಸ್ ಕೊಟ್ಬಿಟ್ಟು ಇಗೋ ಇದೆ. ಇದು ನಿಮ್ದೇನಾ ಅಥವಾ ಆರ್ಡರಾ? ಆರ್ಡರ್. ಹಾಂ. ಚಕಾಚಕಂತ ಕೆಲಸ ಆಗೋಯ್ತು. ಆ್ಯಂಡ್ ಈಗ ನಾನು ಹೋಗ್ತಾ ಒಂದವೇ ಎಗ್ ರೈಸ್ ತೊಗೊಂಡೋಗ್ತೀನಿ. ಪ್ರೀತಮು ಬಂದಿದ್ದಾನೆ, ಸೊ ಹೊಟ್ಟೆಗೆ ಏನಾದ್ರು ತಿನ್ನಬೇಕಲ್ಲ ಅದಕ್ಕೆ. ಆ್ಯಂಡ್ ಹಂಗೆ ಝೂಡಿಯೋದಲ್ಲಿ ಕಲೆಕ್ಷನ್ ನೋಡಿದೆ. ಮೊನ್ನೆ ಹೋಗಿದ್ದೀನಿ ಗುರು ಝೂಡಿಯೋಗೆ. ಆಲ್ರೆಡಿ ಕಲೆಕ್ಷನ್ಸ್ ಅಪ್ಡೇಟ್ ಆಗಿ ಇವಾಗ ಚೆನ್ನಾಗಿ ಅನಿಸ್ತಿದೆ. ಸುಮ್ಮನೆ ಎಗ್ ರೈಸ್ ಅವ್ರು ಮಾಡೋ ಟೈಮಲ್ಲಿ ಒಂದು ರೌಂಡ್ ಹಾಕೋಣ ಅಂತ. ಸೊ ಎಗ್ ಪೆಪ್ಪರ್ ಡ್ರೈ ಆ್ಯಂಡ್ ಎಗ್ ರೈಸ್ ಹೇಳಿದೆ. ಆ್ಯಂಡ್ ಇಲ್ಲಿ ರಿಲಯನ್ಸಲ್ಲಿ ಸೇಲ್ ಹಾಕಿದ್ದಾರೆ. ಸೊ ಒಂದು ರೌಂಡ್ ರಿಲಯನ್ಸ್ ಟ್ರೆಂಡ್ಗೂ ಹೋಗೋಣ ಅನ್ಕೋತಿದ್ದೀನಿ. ರಿಲಯನ್ಸ್ ಹತ್ರ ಅರಸಿ ಅಂತ ಕೆಫೆ ಬೇರೆ ಸ್ಟಾರ್ಟ್ ಆಗಿದೆ, ಕಾಫಿ ಟೀ ಇರಬೇಕು. ಮಾಡಬಾರ್ದು ಅನ್ಕೋತೀನಿ ಗುರು, ಬಟ್ ಆದರೂ ಈ ಥರ ಟೆಂಪ್ಟೇಷನ್ ಆಗಿಬಿಡುತ್ತೆ ಆಚೆ ಬಂದರೆ. ಫ್ರಮ್ ಟ್ರೆಂಡ್ ದ ಕಲೆಕ್ಷನ್ ವಾಸ್ ಲೈಕ್ ಆ್ಯಾವ್ರೇಜ್. ತೊಗೊಂಡಾಯ್ತು, ಇಲ್ಗೋಡು ಝುಡಿಯೋನ ಜಸ್ಟ್ ಒಂದು ರೌಂಡ್ ಹೆಂಗಿದೆ ನೋಡೋಣ ಅಂತ. ಬಿಕಾಸ್ ಮೊನ್ನೆ ತೊಗೊಂಡಿದ್ದೀನಿ, ಆಲ್ರೆಡಿ ಕಲೆಕ್ಷನ್ಸ್ ಆರ್ ಅಪ್ಡೇಟೆಡ್. ಐ ಶೋ ಯು ಆಲ್. ದಿಸ್ 399 ಸೆಷನ್ ಲೈಕ್ ಇದು ಚೆನ್ನಾಗಿದೆ, ಬಟ್ ಎಕ್ಸೆಸ್ ಇದೆ, ಕಮ್ಮಿದಿರೆ ತೊಗೊತಿದ್ದೆ. ಗಾಟ್ ದಿಸ್ ಲಾಸ್ಟ್ ವೀಕ್. ಆಲ್ರೆಡಿ ಇಲ್ಲ, ಬರೀ ಟಾಪ್ಸ್ ಇದೆ, ಶಾರ್ಟ್ಸ್ ಇಲ್ಲ. ಆ್ಯಂಡ್ ಇದು ಅಷ್ಟೇ, ಈ ನೈಟ್ ಡ್ರೆಸ್ಸು ಅಷ್ಟೇ, ಪ್ಯಾಂಟ್ ಇಲ್ಲ, ಬರೀ ಟಾಪ್ ಇದೆ. ಲಾಸ್ಟ್ ವೀಕ್ ತೊಗೊಂಡಿದ್ದೀನಿ. Try this much. ನೋಡೋಣ ಹೆಂಗೆ ಕಾಣುತ್ತೆ. My God, I was excited to try this. This is that one piece like you'll find in Zara and all that. There's an off-shoulder dress here. Dress looks like this. Idara off-shoulder ide. Something which you found in Zara. If you're bold enough to wear, you can come and purchase this in Zudio. This is so good, like so good. Nanu kuda ತಗೊಳ್ಳಾ ಬೇಡವಾ ಅಂತ ನೋಡ್ತಾ ಇದ್ದೀನಿ, ಯೋಚನೆ ಮಾಡಿ. ಇದಕ್ಕೆ ಸಿಮಿಲರ್ ತರ ಟಾಪ್ ಇದೆ. So ಅದನ್ನು try ಮಾಡಿದೆ. I'm not liking this much, but this one was so good. This is also off shoulder, but it's nice.
top is so good, but ಸ್ವಲ್ಪ revealing, but you're bold enough to wear this. Even this is also cute. Yeah, I think yes is perfect. This cost member to 999. Yeah, Uta, everything is done and I was reading the magic book. ಇವಾಗ ಸ್ಟಾರ್ಟ್ ಮಾಡಿದ್ದು, ಇವಾಗ ಅಂದರೆ ಒಂದು ಹಾಫ್ ಆನ್ ಅವರ್ 1 hour ಆಯ್ತೇನೋ. ಸೊ ಇವಾಗ 21 ಪೇಜಲ್ಲಿದ್ದೀನಿ. ಇಟ್ಸ್ ಗೋಯಿಂಗ್ ಗುಡ್. ಸೊ ಈಗ ಸ್ಟಾರ್ಟ್ ಮಾಡಿ 20 ಪೇಜಸ್ ಓದಿದ್ದೀನಿ ಅಂದರೆ ಇಟ್ ಈಸ್ ಎಂಗೇಜಿಂಗ್. ಇಷ್ಟೋ ತನಕ ನಾನು ಓದಿದ್ದು ಫುಲ್ ಗ್ರ್ಯಾಟಿಟ್ಯೂಡ್ ಬಗ್ಗೆ ಇತ್ತು. ಈಗ ನಾವು ಮ್ಯಾಜಿಕಲ್ ಬುಕ್ ಅಂತ ಲೈಕ್ ಟಾಪಿಕ್ ಇದೆ. I'll continue. Still it's 10 o'clock ಅನ್ಸುತ್ತೆ. 10:07. ನಾನು 9:35 ಹೆಂಗೆ ಬಂದು ಕೂತ್ಕೊಂಡಿದ್ದು ಓದೋದಕ್ಕೆ. ಸೊ ಇನ್ನು ಕಂಟಿನ್ಯೂ ಮಾಡ್ತೀನಿ 10:30 ತನಕ ಓದ್ಬಿಟ್ಟು then I'll go to my bed. And yeah, good night for you all. Maybe I'll see you tomorrow or day after. Something ಏನಾರು ಒಂದು ಹ್ಯಾಪ್ನಿಂಗ್ ಇದ್ದರೆ I'll continue to do vlog. ನೈಟ್ಸ್ ಯೂಶ್ವಲಿ ಹಿಂಗೆ ಇರುತ್ತೆ, ಲೈಕ್ ಮೊಬೈಲ್ ಸ್ಕ್ರೋಲ್ ಮಾಡ್ಕೊಂಡು ಸ್ವಲ್ಪ ವೀಡಿಯೋಸ್ ನೋಡ್ತಿದ್ದೆ. ಇನ್ಮೇಲೆ ನಾನು ಅಂದ್ಕೊಂಡಿದ್ದೀನಿ ದಟ್ ನಾನು ಬಾಲ್ಕನಿಲಿ ಕೂತ್ಕೊಂಡ್ರೆ ಈ ಥರ ಐ ಹೋಲ್ಡ್ ಅ ಬುಕ್ ಆ್ಯಂಡ್ ಐ ಸೆಟ್ ಅಂತ. ಸೊ ಐ ಆಮ್ ಡೂಯಿಂಗ್ ಇಟ್ ಟುಡೇ, ಐ ಆಮ್ ಲೈಕಿಂಗ್ ಇಟ್. ಸೊ ಇನ್ಮೇಲೆ ಹೀಗೆ ಇರುತ್ತೆ ನನ್ನ ದಿನ. ಆ್ಯಂಡ್ ಐ ಆಮ್ ಥಿಂಕಿಂಗ್ ನಾಳೆ ನಾನು ಯೋಗಾಗೂ ಕೂಡ ಜಾಯಿನ್ ಹೋಗಬೇಕು, ನಾಳೆಯಿಂದ ಸ್ಟಾರ್ಟ್ ಮಾಡಿಬಿಡ್ಬೇಕಂತ ಅನ್ಕೊತಾ ಇದ್ದೀನಿ. ನೋಡೋಣ. Everyone, I think I'm checking into this video after 2 days. ಸೊ ಮೊನ್ನೆ ಎಲ್ಲ ಲೈಕ್ ಮನೆ ಕೆಲಸ ಅದು ಇದು ಅದರಲ್ಲಿ ಆಗೋಯ್ತು. ಆ್ಯಂಡ್ ನೆಟ್ಫ್ಲಿಕ್ಸ್ ಮತ್ತು ಅಮೆಝಾನ್ ಪ್ರೈಮ್ ಆಗಿರ್ಬೋದು, ಇದೆಲ್ಲ ನೋಡಿ ನನಗೆ ಎಷ್ಟು ದಿನಗಳಾಗಿದೆ ಗೊತ್ತಾ, ಮೇ ಬಿ ನಿಯರ್ಲಿ ಅ ಇಯರ್ ಇರ್ಬೋದು. ಸೊ ನಾನು ಎಷ್ಟೊಂದು ಸೀರೀಸ್ ಎಲ್ಲ ಫಾಲೋ ಮಾಡ್ತಿದ್ದೆ, ನೋಡ್ತಿದ್ದೆ. ಅದು ಒಂಥರ ನಂಗೆ ಚಿಲ್ ಟೈಮ್ ಆ್ಯಂಡ್ ಇಟ್ ವಾಸ್ ಲೈಕ್ ಮೀ ಟೈಮ್ ಟು ಮೀ. ಆ್ಯಂಡ್ ನಾನು ನೋಡೋದೇ ಬಿಟ್ಬಿಟ್ಟಿದ್ದೀನಿ ಈಗ. ಸೊ ಸಡನ್ನಾಗಿ ರಿಯಲೈಸ್ ಆಗಿ ಮತ್ತೆ ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡೆ ಲೈಕ್ ಮೊನ್ನೆ. ಸೊ 1 ಡೇಲಿ ನ್ಯೂ ಮೂವಿ ರಿಲೀಸ್ ಆಗಿದೆ ಕರೀನಾ ಕಪೂರ್ ಖಾನ್ದು, ಅದನ್ನು ಸ್ಟಾರ್ಟ್ ಮಾಡಿದೆ, ಇನ್ನೂ ನೋಡಿಲ್ಲ. ಆ್ಯಂಡ್ ಸೆಕ್ಸ್ ಎಜುಕೇಷನ್ನು ರಿಲೀಸ್ ಆಗಿದೆ. ಎಮಿಲಿ ಇನ್ ಪ್ಯಾರಿಸ್ ಸೀಸನ್ 4 ಸೀಸನ್ 5 ಅದು ನೋಡಿಲ್ಲ ನಾನು ಇನ್ನೂ. ಅಂದರೆ ನಾನು ನೆನೆಸ್ಕೊಳ್ಳಿ, ನಾನು 1 ಇಯರಿಂದ ಲೈಕ್ ಲಿಟ್ರಲಿ ನಾನು ಮದುವೆ ಆಗಿ ಸ್ವಲ್ಪ ದಿನ ಆದಮೇಲೆ ಮಿಡಲಲ್ಲಿ ಸ್ವಲ್ಪ ನೋಡಿದೆ. ಅದಾದಮೇಲೆ ನಾನು ನೆಟ್ಫ್ಲಿಕ್ಸ್, ಅಮೆಝಾನ್ ಮತ್ತು ಇದು ಹಾಟ್ಸ್ಟಾರ್ ಇವೆಲ್ಲ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನೆಟ್ಫ್ಲಿಕ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಹೀರಾ ಮಂಡಿ ಮೇಯ್ನ್ ಅದು ಬಂದಮೇಲೆ ನನಗೆ ಎಲ್ಲ ಇಷ್ಟೊಂದು ನೋಡ್ತಿದ್ದಾರೆ, ನಾನು ಯಾಕೆ ನೋಡೋದು ಬಿಟ್ಬಿಟ್ಟಿದ್ದೀನಿ ಅಂತ ರಿಯಲೈಸ್ ಆಗಿದ್ದು. ಸೊ ಹೀರಾ ಮಂಡಿ 1 to 2 ಎಪಿಸೋಡ್ಸ್ ನೋಡಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಇನ್ನೂ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ಆ್ಯಂಡ್ ಇವತ್ತು ನೈಟ್ ಐಮ್ ಗೋನಾ ವಾಚ್ ದಟ್ ಕರೀನಾ ಕಪೂರ್ ಖಾನ್ ಮೂವಿ, ಲೈಕ್ ಗರ್ಲ್ ಸೆಂಟ್ರಿಕ್ ಮೂವಿ, ವುಮೆನ್ ಸೆಂಟ್ರಿಕ್ ಮೂವಿ ಅಂತಾರ. ನಂಗೆ ಇಷ್ಟ ಅದೆಲ್ಲ. ನಂಗೆ ವುಮೆನ್ ಸೆಂಟ್ರಿಕ್ ಮೂವೀಸ್ ನೋಡೋದಕ್ಕೆ ಆಗಿರ್ಬೋದು, ಸೀರೀಸ್ ಆಗಿರ್ಬೋದು, ಐ ವಾಚ್ ಆಲ್ ದಟ್. ಸೊ ಅದು ಬಂದು ನೋಡಬೇಕು. ಆ್ಯಂಡ್ ಸೆಕ್ಸ್ ಎಜುಕೇಷನ್ ರಿಲೀಸ್ ಆಗಿದೆ, ಅದು ನೋಡಬೇಕು. ಆ್ಯಂಡ್ ಎಮಿಲಿ ಇನ್ ಪ್ಯಾರಿಸ್ ನೋಡಬೇಕು. ಸೋ ಮೆನಿ ಇನ್ ಮೈ ಲಿಸ್ಟ್. ಆ್ಯಂಡ್ ನಂಗೆ ಒಂಥರ ಮೂಡ್ ಫ್ರೆಶ್ ಆಗುತ್ತೆ. ಸೊ ಇವತ್ತು ನೈಟ್ ಐಮ್ ಗೋನಾ ವಾಚ್ ದಟ್. ಆ್ಯಂಡ್ ಹೀರಾ ಮಂಡಿನೂ ಅಷ್ಟೇ ಕಂಟಿನ್ಯೂ ಮಾಡ್ತೀನಿ. ಸೊ ಮಾಡಿ ಹೆಂಗಿದೆ ಏನು ಅಂತ ನಿಮಗೂ ಹೇಳ್ತೀನಿ, ಇಫ್ ಯು ಹ್ಯಾವೆಂಟ್. ಸೊ ನೀವು ಕೂಡ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆಯಾ ಇಲ್ವಾ ಗೊತ್ತಾಗುತ್ತೆ. ಆ್ಯಂಡ್ ಈಗ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ಎಲ್ಗೂ ಇಲ್ಲ, ಜಸ್ಟ್ ಚಿಲ್ ಪಿಲ್ಲಾಗಿ 1 ರೌಂಡ್ ಆಚೆ ಹೋಗೋಣ ಅಂತ. ಪ್ರೀತಮ್ ಬೇಗ ಬಂದಿದ್ದಾನೆ ಫ್ರಮ್ ಹಿಸ್ ವರ್ಕ್, ಅದಕ್ಕೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಮಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ. ಸೊ ಆ ಕೆಲಸ ಮುಗಿಸ್ಕೊಂಡು ನೋಡೋಣ, ವಿಲ್ ಗೋ ಟು ವಿವಿಪುರಂ ಅಥವಾ ಎಲ್ಲರೂ 1 ರೌಂಡ್ ಹೋಗೋಣ, ಉತ್ರಳ್ಳಿ ರೋಡ್ ಎಲ್ಲರೂ ಅಂತ ಹಂಗೆ ಅನ್ಕೋತಿದ್ದೀವಿ. ಫಸ್ಟ್ ಒಂದು ಕೆಲಸ ಮುಗಿಸ್ಬಿಡೋಣ, ಒಂದು ಹಾಫ್ ಆನ್ ಅವರ್ ಕೆಲಸ ಅದಷ್ಟೇ. ಸೊ ಅದು ಮುಗಿಸ್ಕೊಂಡು ಸ್ವಲ್ಪ ಆ ಕಡೆ ಎಲ್ಲ ಓಡಾಡ್ಕೊಂಡು ಬರೋಣ. ಆ್ಯಂಡ್ ಅನದರ್ ಒನ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್ to do in 2024 ನನಗೆ ದಟ್ ಐ ವಾಂಟ್ ಟು ಲರ್ನ್ ಕಾರ್ ಡ್ರೈವಿಂಗ್. ನಂಗೆ ಕಾರ್ ರೈಡ್ ಮಾಡೋದಕ್ಕೆ ಬರೋದಿಲ್ಲ, ಓನ್ಲಿ 2 ವೀಲರ್ಸ್. ಸೊ 4 ವೀಲರ್ ರೈಡ್ ಮಾಡೋದು ಕಲಿಬೇಕು. ಆ್ಯಂಡ್ ಈ ವರ್ಷ ಅಟ್ ಎನಿ ಕಾಸ್ಟ್, ಅದು ನ್ಯೂ ಇಯರ್ ರೆಸೊಲ್ಯೂಷನ್ ಆ ಥರ ಏನೋ ಮಾಡಿದಾಗ ಇನ್ನೊಂದಿದೆ. ಸೊ ಅದು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ, ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ ಏನದು ಅಂತ. ಸೊ ಅದನ್ನು ಈ ವರ್ಷ ಮಾಡಲೇಬೇಕು ಅಂದ್ಕೊಂಡಿದ್ದೆ ಆ್ಯಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಅಷ್ಟೇ, ನೋಡೋಣ ಈಗ ಆನ್ ದ ವೇ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾ ಕಾರ್ ಡ್ರೈವಿಂಗ್ ಸ್ಕೂಲ್ಗೆ ಯಾವುದಕ್ಕಾದ್ರು ಸೇರಿಕೊಂಡು ಕಾರ್ ಡ್ರೈವಿಂಗ್ ಕಲಿಯೋಣ ಅನ್ನೋದು ಒಂದು ಪ್ಲ್ಯಾನ್ ಇದೆ. ಸೊ ಈ ವರ್ಷ ಸ್ಟಾರ್ಟಿಂಗೇ ಮಾಡಬೇಕಿತ್ತು, 6 months ಆಗೋಯ್ತು. ಈಗ ಹೋಗಿ ಸೇರ್ಕೊಳ್ಳೋದಕ್ಕೆ ಲೈಕ್ ಮೈಂಡ್ ಮಾಡಿದ್ದೀನಿ, ನಿರ್ಧಾರ ಮಾಡಿದ್ದೀನಿ. ನೋ ರಶ್. ನಾನು ಸ್ಟಾರ್ಟಿಂಗ್ ರೆಸಲ್ಯೂಷನಲ್ಲೂ ಅಷ್ಟೇ, ನಾನು 2024 ಏನೇನು ಮಾಡ್ಬೇಕು ಅಂದ್ಕೊಂಡಾಗಲೂ ಅಷ್ಟೇ, ನೋ ರಶ್, ನೋ ಲೈಕ್ ಹರಿ ಬರಿ ಅಥವಾ ನೋ ಪ್ರೆಷರ್. ಆರಾಮಾಗಿ ಆದರೆ ಮಾಡೋದು, ಇಲ್ಲಾಂದ್ರೆ ಇಲ್ಲ ಆ ಥರ. ಅದರಲ್ಲಿ ಮೇಯ್ನ್ ಇದ್ದಿದ್ದು 2 to 3 ಥಿಂಗ್ಸ್ ಇತ್ತು ನನಗೆ. ಒಂದು ಶಾಪಿಂಗ್ ರಿಲೇಟೆಡ್, ಇನ್ನೆರಡು ಐ ವಾಂಟ್ ಟು ಡೂ ಅಂತ. ಅದರಲ್ಲಿ 2 ಪರ್ಸ್ಯೂ ಮಾಡ್ಕೊತಾ ಇದ್ದೀನಿ. ಒಂದು ಕಾರ್ ಡ್ರೈವಿಂಗ್, ಇನ್ನೊಂದು ಏನು ಅಂತ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಾಕು ಇಷ್ಟು ಬ್ಲಾಬ್ಲರ್, ಕಮ್ ನೌ ಲೆಟ್ಸ್ ಗೋ. ಕೇರ್ ಫಾರ್ ವಿವಿಪುರಂ ಫುಡ್ ಸ್ಟ್ರೀಟ್ ರೋಡ್ ಹತ್ರನೇ ಇದ್ದೀವಿ. ಕಾರ್ನ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ವೆರೈಟೀಸ್ ಆಫ್ ಕಾರ್ನ್ಸ್. ಓ ಮೈ ಗಾಡ್, ಬ್ಯಾಡ್ಲಿ ನೀಡ್ಕೊಳ್ಳು. ದಿಸ್ ಇಸ್ ಸೋ ಗುಡ್. ಫಸ್ಟ್ ಟೈಮ್ ನಾನು ಈ ಥರ
ಥರ ಕಾರ್ನ್ ಟೇಸ್ಟಿ ಆಗಿರೋ ತಿಂದಿರೋದು. ಟೆಂಪಲ್ ಇದೆ ಗೊತ್ತಾ, ವಿವಿಪುರಂ ಫುಡ್ ಕೋರ್ಟ್ಗೆ ಹೋದರೆ ಈ ಕಡೆ ಬಂದರೆ ಯು ವಿಲ್ ಗೆಟ್ ದಿಸ್ ಮಿಸ್ಟರ್ ಆ್ಯಂಡ್ ಮಿಸ್ ಕಾರ್ನ್ ಅಂತ. ಕಮೆಂಟ್ ಟೇಸ್ಟ್ ಇಟ್. ನಾನು ತೊಗೊಂಡಿದ್ದು ಪೆರಿ ಪೆರಿ, ಸಕ್ಕತ್ತಾಯಿತು. ಫ್ರೈಡ್ ಕಾರ್ನ್ ಪೆರಿ ಪೆರಿ. ವೆದರ್ಗೆ ಸೂಪರಾಗಿ ಟೇಸ್ಟ್ಫುಲ್ ಆಗಿತ್ತು. ಇವಾಗ ನಾವೇನು ಪರ್ಸ್ನಲ್ ಕೆಲಸಕ್ಕೆ ಹೋಗಿದ್ವಿ, ಟುಕ್ ಮೋರ್ ಲಾಂಗ್ ಟೈಮ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್. ಬಟ್ ನಾವು ಅಂದ್ಕೊಂಡಿದ್ದು ಹೋಗಿದ್ದೆಲ್ಲ ಆಯಿತು. ಸೊ ಇವತ್ತು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಸೇರ್ಕೊಳ್ಳೋಕ್ಕಾಗಲಿಲ್ಲ, ಯಾಕೋ ಗೊತ್ತಿಲ್ಲ. ಡೇ ಬೈ ಡೇ ಮುಂದಕ್ಕೆ ಹೋಗ್ತಾನೆ ಇದೆ ಅದು. ಬಟ್ ಇವಾಗ ಸಾತ್ವಿಕ ಹತ್ರ ಸ್ಟಾಪ್ ಕೊಟ್ಟಿದ್ದೀವಿ ಟು ಹ್ಯಾವ್ ಪೇಣಿ. ಉರಿ ಆ ಥರ ಇತ್ತು, ಸೊ ಸ್ವಲ್ಪ ಸ್ವೀಟ್ ಥರ ತಿನ್ನೋಣ ಅಂತ ಸಾತ್ವಿಕ ಹತ್ರ ಸ್ಟಾಪ್ ಕೊಟ್ಟೆ. ಆಸೆ ಮಾಡ್ಕೊಂಡು ಹೋದ್ನ, ಪೇಣಿನೇ ಇಲ್ಲ ಇವತ್ತು, ಮಾಡೇ ಇಲ್ವಂತೆ. ಸೊ ಕೊನೆಗೆ ರೋಸ್ ಮಿಲ್ಕ್ ಕುಟ್ಕೊಂಡು ವಿ ಕೇಮ್. ನಾವು ವಿ ವಿಲ್ ಗೋ ಟು ಹೋಮ್. ಹೈ, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಆ್ಯಂಡ್ ನಿನ್ನೆ ನಾವು ವಿವಿಪುರಮಿಂದ ಬರೋದು ಇಟ್ ಬಿಕೇಮ್ ಲೈಕ್ ನೈಟ್ 9 o'clock ತನಕ ಆಗಿಬಿಡ್ತು. ಸೊ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಸ್ವಲ್ಪ ಪರ್ಸ್ನಲ್ ಕೆಲಸಕ್ಕೆ ಹೋಗಿದ್ವಿ ಆ್ಯಂಡ್ ಸಕ್ಸಸ್ ಅದಾಯಿತು. ಏನು ಅಂದ್ಕೊಂಡು ಹೋಗಿದ್ವಿ ಆ ಕೆಲಸ ಆಯಿತು, ಮುಗಿಸ್ಬಿಟ್ಟು ಬಂದ್ವಿ. ನಾನು ಅಂದ್ಕೊಂಡೆ ಫುಡ್ ಸ್ಟ್ರೀಟ್ಗೆಲ್ಲ ಹೋಗ್ತೀವಿ ಅಂತ, ಬಟ್ ಟೈಮ್ ಆಗಲಿಲ್ಲ ಹೋಗೋದಕ್ಕೆ. ಆ್ಯಂಡ್ ಅಲ್ಲೊಂದು ಕಾರ್ನ್ ತಿಂದಿದ್ದಷ್ಟೇ ನನಗೆ ಪ್ರಾಫಿಟ್ಟು. ಆ್ಯಂಡ್ ಇವಾಗ ನಾನು ಎಲ್ಲಿಗೆ ಹಿಂಗೆ ರೆಡಿ ಆಗಿದ್ದೀನಿ ಅಂದರೆ ವಿ ಆರ್ ಗೋಯಿಂಗ್ ಟು ಐಕಿಯಾ. ಸೊ ಐಕಿಯಾ ಶಾಪಿಂಗ್ ಚಾಲೆಂಜ್ ಮಾಡಬೇಕಂತ ತುಂಬ ದಿನದಿಂದ ಇತ್ತು. ಎಷ್ಟು ದಿನ ಅಂದರೆ ಮುಂದಕ್ಕೆ ಹಾಕೊಂಡು ಬರ್ತಿದ್ದೆ. ಸೊ ಅದಕ್ಕೆ ಫೈನಲಿ ಕ್ಲಾತಿಂಗ್ ಯಾವುದೋ ಚಾಲೆಂಜ್ ಮಾಡ್ಬೇಕು ಅಂದ್ಕೊಂಡೆ. ಬೇಡ, ಕ್ಲಾತಿಂಗ್ ಚಾಲೆಂಜ್ಗೆ ಮಾಡಿಬಿಡೋಣ ಅಂತ ಮನ್ಸು ಮಾಡಿದೆ. ಅದಕ್ಕೆ ಬೇಡ, ಐಕಿಯಾ ಅಟ್ ದ ಎಂಡ್ ಐಕಿಯಾ ಮಾಡಲೇಬೇಕಂತ ಅಂದ್ಬಿಟ್ಟು ಇವತ್ತು ಐಕಿಯಾ ಚಾಲೆಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಕಾಸ್ ಆಫ್ ಪ್ರೀತಮ್, ಬಿಕಾಸ್ ಯಾರೂ ಇಲ್ಲಾಂದರೆ ಒಬ್ಬಳೇ ಐಕಿಯಾ ಅಷ್ಟು ದೂರ ಹೋಗಿ ಐ ಕಾಂಟ್, ಅದಕ್ಕೋಸ್ಕರನೇ ಮುಂದೆ ಹೋಗ್ತಾ ಇದ್ದಿದ್ದು ಅದು. ಸೊ ಇವತ್ತು ಪ್ರೀತಮ್ ಇದ್ದಾನೆ. ಸೊ ಮೀ ಆ್ಯಂಡ್ ಪ್ರೀತಮ್ ವಿ ಆರ್ ಗೋಯಿಂಗ್ ಫಾರ್ ಐಕಿಯಾ. ವಿ ಆರ್ ಡೂಯಿಂಗ್ ಶಾಪಿಂಗ್ ಚಾಲೆಂಜ್. ಆ್ಯಂಡ್ ಐಕಿಯಾದಲ್ಲಿ ನಾನು ಏನೇನೆಲ್ಲ ಶಾಪ್ ಮಾಡಿದೆ ಏನು ಅದೆಲ್ಲ ನೋಡಬೇಕಂದ್ರೆ ಐಕಿಯಾ ಶಾಪಿಂಗ್ ಚಾಲೆಂಜ್ದೇ ಒಂದು ಸಪ್ರೇಟ್ ವಿಡಿಯೋ ಬರ್ತಿದೆ. ಎಷ್ಟು ಬಡ್ಜೆಟ್ಟು, ಏನೆಲ್ಲ ಶಾಪ್ ಮಾಡಿದ್ದೀನಿ ಅದೆಲ್ಲ ನೋಡಬೇಕಂದ್ರೆ. ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ಎಲ್ಲ ನೋಟಿಫಿಕೇಷನ್ ಬಂದಾಗ ನಿಮಗೆ ಯಾವ್ಯಾವ ವಿಡಿಯೋ ಏನು ಅಂತ ನೀವು ಯಾವ ವಿಡಿಯೋನು ಮಿಸ್ ಮಾಡಲ್ಲ. ಆ್ಯಂಡ್ ಐ ಥಿಂಕ್ ಆಫ್ಟರ್ ದಿಸ್ ವಿಡಿಯೋ ಮೇ ಬಿ ಈ ನೆಕ್ಸ್ಟ್ ವಿಡಿಯೋ ಐಕಿಯಾ ಚಾಲೆಂಜ್ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ. ಕಮ್ ನೌ ಲೆಟ್ಸ್ ಗೋ ಟು ಐಕಿಯಾ. ದಿಸ್ ಇಸ್ ಹೌ ಐ ಆಮ್ ರೆಡಿ. ಆಲ್ರೆಡಿ ಹೊಟ್ಟೆ ಹಸ್ದಂಗೆ ಆಗ್ತಿದೆ ನನಗೆ. ಐ ಹ್ಯಾವ್ ಕ್ಯಾರಿಡ್ ಸಮ್ ಸ್ನ್ಯಾಕ್ಸ್ ಲೈಕ್ ಬಿಸ್ಕೆಟ್ಸ್ ಆ್ಯಂಡ್ ಆಲ್ ದಟ್. ಯಾಕೆ ಅಂದರೆ ಐಕಿಯಾದಲ್ಲಿ ನಾವು ಫಸ್ಟ್ ಟೈಮ್ ಹೋಗಿದ್ವಿ ಲೈಕ್ ಆ್ಯಸ್ ಸೂನ್ ಆ್ಯಸ್ ಇಟ್ ಲಾಂಚ್ ಅಂದರೆ ಓಪನ್ ಆಯ್ತಲ್ಲ, ಅದು ನೆಕ್ಸ್ಟ್ ಡೇನೇ ಹೋಗಿದ್ವಿ. ಸೊ ಆವಾಗ ಫುಡ್ಡೆಲ್ಲ ತಿಂದಾಗ ಚೂರು ಇಷ್ಟ ಆಗಲಿಲ್ಲ. ಐ ಡೋಂಟ್ ನೋ, ಮುಂಬೈ ಐಕಿಯಾ ಆ ಕಡೆ ಎಲ್ಲ ಲೈಕ್ ಫುಡ್ ತುಂಬ ಚೆನ್ನಾಗಿದೆ ಐಕಿಯಾದಲ್ಲಿ ಅಂತಾರೆ. ಅದೇನೋ ಗೊತ್ತಿಲ್ಲ, ನಾವು ವೆಜ್ಜೇ ತೊಗೊಂಡ್ವಿ, ನಾನ್ ವೆಜ್ಜು ನಗೆಟ್ಸ್ ಆ ಥರ ತೊಗೊಂಡ್ವಿ, ಏನೂ ಇಷ್ಟ ಆಗಿರಲಿಲ್ಲ. ಆಮೇಲೆ ಅದ್ಯಾವುದೋ ಚೀಸ್ ಕೇಕ್ ಆ ಥರ ಒಂದು 4 ಆಪ್ಷನ್ ಇತ್ತು ಅಷ್ಟೇ. ಸೊ ನಂಗೆ ಇವಾಗ ಆಲ್ರೆಡಿ ಅನ್ಕೊಬಿಟ್ಟಿದ್ದೀನಿ ಅದೇ ಫುಡ್ ಇರುತ್ತೆ, ಅದೇನಾದ್ರು ಇದ್ದರೆ ಐ ವಿಲ್ ನಾಟ್ ಹ್ಯಾವ್. ಫಸ್ಟ್ ಆಫ್ ಆಲ್ ಫುಡ್ ಸೆಕ್ಷನ್ಗೆ ಹೋಗೋದೇ ಬೇಡ ಅಂತ. ಬಟ್ ಐಕಿಯಾ ಫುಲ್ ಓಡಾಡೋಷ್ಟಲ್ಲಿ ಸುಸ್ತಾಗ್ಬಿಡುತ್ತೆ. ನೋಡೋಣ ಹೌ ಐ ವಿಲ್ ಮ್ಯಾನೇಜ್. ಈಗ ಆಲ್ರೆಡಿ ಹೊಟ್ಟೆ ಸುಸ್ತಾಗ್ತಿದೆ. ಫುಡ್ ಅಂತೂ ಚೆನ್ನಾಗಿಲ್ಲ ಐಕಿಯಾದಲ್ಲಿ. ಒಂದು 11 o'clock ಓಪನ್ ಐಕಿಯಾ. ಸೊ 11 o'clock ಅಷ್ಟರಲ್ಲಿ ರೀಚ್ ಆಗಿಬಿಡೋಣ, ಸೊ ದಟ್ ಯಾರೂ ಇರಲ್ಲ. ಯಾವಾಗಲೂ ರಶ್ ಇರುತ್ತಂತೆ ಐಕಿಯಾ, ಹಂಗೆ ಅಂದ್ಕೊಂಡಿದ್ವಿ. ಟೈಮ್ ಕೀಪ್ ಅಪ್ ಮಾಡಿದ್ದೀವಿ 11:30. ಯಾರೂ ಅಷ್ಟೊಂದು ಇಲ್ಲ, ಬಟ್ ಈಗ ಬರ್ತಾ ಇದ್ದಾರೆ ಎಲ್ಲ. ಮೇ ಬಿ ಸ್ಟಾಫಾ ಅಥವಾ ನಮ್ಮ ಥರ ಪೀಪಲ್ಲ ಗೊತ್ತಿಲ್ಲ. ಸೊ ಯಾರೂ ಅಷ್ಟಿಲ್ಲ. ಐ ಆಮ್ ಹ್ಯಾಪಿ. ವಾಸಸ್ ಎಲ್ಲ ಆಫರಲ್ಲಿದೆ. ಓಕೆ, ಅಂದರೆ ಇಲ್ಲಿರೋದು ವೆಡ್ಡಿಂಗ್ ಆಫರ್ ಅಂತ ಏನೋ. ಆ್ಯಕ್ಚುಲಿ ಐ ಆಮ್ ಥಿಂಕಿಂಗ್ ಮೇಲ್ಗಡೆ ಎಲ್ಲ ಅರೇಂಜ್ ಮಾಡಿದಾರಲ್ಲ, ಅದನ್ನು ಹೋಗಿ ನೋಡೋದಾ ಅಥವಾ ಡೈರೆಕ್ಟ್ ಬೇಸ್ಮೆಂಟ್ಗೆ ಹೋಗ್ಬಿಟ್ಟು ಶಾಪಿಂಗ್ ಏರಿಯಾದಲ್ಲಿ ಹೋಗಿ ಶಾಪಿಂಗ್ ಮಾಡೋದಾ ಅಂತ ಒಂದು ರೌಂಡ್ ಹಾಕ್ತೀನಿ, ಅಲ್ಲಿ ನೋಡೋಣ. ಆಯಿಲ್ ಹಾಕೋದ, ಆಯಿಲ್ ಪೋರಿಂಗ ಏನಿದು, ಇದು ಒಂದಕ್ಕೆ, ಇದು ಸ್ಮಾಲ್ ಒನ್ಗೆ ಇಟ್ಸ್ 419 rupees. ಐ ನೋ ಐಕಿಯಾ ಇಸ್ ಎಕ್ಸ್ಪೆನ್ಸಿವ್, ಬಟ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಸ್ಮಾಲ್ ಒನ್ ಈಸ್ 199. ಏನು ಕ್ವಾಲಿಟಿನೂ ಲೈಕ್ ನಾರ್ಮಲ್ ಅನಿಸ್ತಿದೆ ನನಗೆ. ಸೆಟ್ ಮಾಡಿಟ್ಟಿರ್ತಾರೆ ಅಂದರೆ ನೀವು ಹೆಂಗೆ ಸೆಟ್ ಮಾಡಿಡ್ಬೋದು ರೂಮ್ನ, ಲಿವಿಂಗ್ ರೂಮ್ ಆ ಥರ ಮಾಡಿಡ್ಬೋದು ಅಂತ. ಸಿ ಫಾರ್ ದಿಸ್ ಒನ್ ಇಟ್ಸ್ 599. ಜಸ್ಟ್ ಇದು ಫುಲ್ ಅಲ್ಲ, ಇದು ಒಂದಕ್ಕೆ. ಪೆನ್ ಸ್ಟ್ಯಾಂಡ್ ಅಥವಾ ವಾಟ್ ಎವರ್ ಬುಕ್ ಸ್ಟ್ಯಾಂಡ್ಗೆ ಇಟ್ಸ್ 499 rupees. ಅದು ಸ್ಟ್ರೇಟ್ಸ್ 249.
ಎಕ್ಸ್ಪೆನ್ಸಿವ್ ಬ್ರೋ. ಆ್ಯಂಡ್ ಇದು ಒಂದು ಶೋ ಪೀಸ್ ಲೈಕ್ ವಾಟ್ ಎವರ್ ಟೈಮ್ದು ಇದಕ್ಕೆ 399. ಲುಕಿಂಗ್ ಫಾರ್ ಸಮ್ ಫ್ಲವರ್ಸ್ ನೋಡೋಣ ಎಷ್ಟಿದೆ. ಆನ್ಲೈನಲ್ಲಿ ನೋಡಿದ್ದೆ ಫ್ಲವರ್ಸ್ ಯಾವುದೋ 169 ಆ ಥರ ಇತ್ತು. ಇದು 102 ಫಾರ್ 1 ಫ್ಲವರ್ಗೆ 102 ರುಪೀಸ್. ಫ್ಲವರ್ ತೊಗೊಂಡ್ರೆ ಇಲ್ಲೇ 500 ರೂಪಾಯಿ ಆಗೋಯ್ತು. ದಟ್ ವಾಸ್ ಆ್ಯಕ್ಚುಲಿ ಚೆನ್ನಾಗಿದೆ ಅನಿಸ್ತಿದೆ, ಡಿಫ್ರೆಂಟಾಗಿ. ಇದೆಷ್ಟು ಚಿಕ್ಕ ಇದೆ ಅಂದರೆ ಇಲ್ಲಿ ಕಾಫಿ ಮಗ್ ಥರ ಇದೆ. ಫಾರ್ ದಿಸ್ ಇಟ್ಸ್ ಹೌ ಮಚ್? 699 rupees for this like small chotuza vase. This one is nice. For 1000 rupees this is good. Vase ishta antignala, this is 1790 bro. one ide 1000. ಇದಕ್ಕೆ ಒಂದು ರೇಟು, ವಾಸ್ಗೆ ಒಂದು ರೇಟು. ಲೈಟ್ ಈಸ್ ಗುಡ್ ಬಟ್ ಇಟ್ಸ್ 5990 ಆಯಿತು. ಸೊ ಇದಿದ್ರೆ ಎಲ್ಗೋಣ ಟೇಕ್ ಇದು ಮತ್ತು ಇದು ಒಂದಕ್ಕೆ 1490. ಓ ಮೈ ಗಾಡ್, ಇಟ್ ಎಕ್ಸ್ಪೆನ್ಸಿವ್ ಬ್ರೋ. ದಿಸ್ ಕಪ್ಸ್ ಆರ್ ನೈಸ್, 129. ರಿಮೆಂಬರ್ ಐ ಹ್ಯಾಡ್ ದಿಸ್ ಫ್ರಮ್ ಅಮೆಝಾನ್. ನನ್ನ ಮನೆಗೆ ಲಾಸ್ಟ್ ಮನೇಲಿ ಈ ಥರ ಸ್ಟಿಕ್ ಮಾಡಿದೆ. ಆ್ಯಂಡ್ ಹಿಯರ್ ದಿಸ್ ಕಾಸ್ಟ್ ಫಾರ್ 1290. ಐ ಜಸ್ಟ್ ಗಾಟ್ ಇಟ್ ಫಾರ್ 300-400 ಅನಿಸುತ್ತೆ. ಆ್ಯಕ್ಚುಲಿ ಐ ಆಮ್ ಲುಕಿಂಗ್ ಫಾರ್ ಅ ಥ್ರೋ ಬಟ್ ಇಟ್ಸ್ 1800 rupees. ನೋ ಈಸ್ ಗುಡ್ ಬಟ್ ನಮ್ಮನೆ ಸ್ವಲ್ಪ ಬ್ಲೂಗೆ ಮ್ಯಾಚ್ ಆಗೋಲ್ಲ ಇದು. I was looking for this throw. Yeah, I'll get this one. 499. I think I'm gonna get this. This ಎಲ್ಲ ತುಂಬ ಚೆನ್ನಾಗಿದೆ ಬಟ್ 20,000, 15,000, I don't know. Is this worth it or what? ನನ್ನ ಐಸ್ ಇದಕ್ಕೆ ಹೋಯ್ತು. ಇದು ಸಖತ್ ಅನಿಸ್ತಿದೆ. ಇದರಲ್ಲಿ ಇದೊಂದು ವಾಸ್ ತೊಗೋಬೇಕಂತ ನನಗೆ ಯಾವಾಗಲೂ ಇತ್ತು. ನೋಡೋಣ ಕೆಳಗಡೆ ಆದರೆ ಇಲ್ಲಿ ಪರ್ಚೇಸ್. ಆಕ್ಟೋಪಸ್ಸ ಇದು ನನಗೆ ಸಖತ್ ಐ ಕ್ಯಾಚಿಂಗ್ ಆಗಿದೆ. ಥ್ರೋಸ್ ತುಂಬಾ ಆಪ್ಷನ್ ಇದೆ. ಥ್ರೋಸು, ಬೆಡ್ ಸ್ಪ್ರೆಡ್ ಎಲ್ಲ ನಂಗೆ ಇಷ್ಟನೂ ಆಗ್ತಿದೆ ಬಟ್ ಎಲ್ಲ ಬಡ್ಜೆಟಲ್ಲಿಲ್ಲ. ದಿಸ್ ಇಸ್ 1400. ನೋ ಇದು ಚೆನ್ನಾಗಿದೆ ಕುಷನ್ಸು, ತೊಗೊಳ್ಳೋದೇನು. ಬಟ್ ಫಾರ್ ಒಂದು ಪಿಲ್ಲೋ ಚಿಕ್ಕದು ಇಷ್ಟಕ್ಕೆ 249, 150 ಇದ್ದಿರು, ಅಟ್ಲೀಸ್ಟ್ 200 ಇದ್ದಿರು, ಇಟ್ಸ್ ಫೈನ್. ನಮ್ಮ ಸೋಫಾ ಬ್ಲೂ ಅಲ್ಲ, ಈ ಥರ ವೈಟ್ ಫಿನಿಶು, ದೆನ್ ಸೆರಾಮಿಕ್ ಫಿನಿಶ್, ಒಟ್ಟು POP ಫಿನಿಶ್ ಏನೋ ಅಂತಾರಲ್ಲ, ಅದು ಮ್ಯಾಚ್ ಆಗುತ್ತೆ. ದ ಟ್ರಾಲಿ ದಟ್ ಐ ವಾಂಟ್, ಇದು ನನಗೆ ಬೇಕು. ಐ ಆಮ್ ಗೋನಾ ಗೆಟ್ ದಿಸ್. ಪ್ಲೇಟ್ ತೊಗೊಳ್ಳೋಣ ಅಂದರೆ ಇಟ್ಸ್ 599 ಬ್ರೋ. ನೋ ಫಾರ್ ದಿಸ್ ಒನ್ ಸ್ಮಾಲ್ ಟೇಬಲ್ ಇದಕ್ಕೆ 9000 ಅಂತೆ ಗುರು. ಒಂದಿತ್ತು ನನ್ನ ಮೈಂಡಲ್ಲಿ, ನೋ ಐ ಟೇಕ್ ದಟ್ ವೈಟ್ ಒನ್ ಓನ್ಲಿ. ಪಾಟ್ಸ್ ಹಿಂಗೆ ಇಡ್ತಾರಲ್ಲ ಅದು. ಬಟ್ ವಾಟ್ಸ್ ದಿಸ್ ಪ್ರೈಸ್? 29. ಇಡೋದು ಸೆಟ್ ಅಲ್ಲೇ ಮಾಡ್ಬಿಟ್ಟಿದ್ದಾರೆ ಎಲ್ಲ, ನೀವು ಅಲ್ಲೇ ನೋಡ್ಬೋದು. ಇದೆಲ್ಲ ಇಲ್ಲಿ ಸ್ವಲ್ಪ ಓಕೆ 59 ಆ ಥರ ಎಲ್ಲ ಇದೆ. 129 ನನಗೆ ಓಕೆ. ಸಿಸರ್ಸು, ಸೊ ಇದು ಬಂದ್ಬಿಟ್ಟು 279 ಬಟ್ 199 ಆಫರ್ ಏನೋ ಇದೆ ನೋಡೋಣ. 600 rupees ಬ್ರೋ, ಬಟ್ ಐ ನೀಡ್ ದಿಸ್. ಚೆನ್ನಾಗಿದೆ ಇದು, ಸಿಂಪಲ್ಲಾಗಿ. ಐ ವಾಂಟ್ ದಿಸ್. ಇಷ್ಟು ತೊಗೋಬೇಕು ಅಂದ್ಕೊಂಡಿದ್ದೆ ಬಟ್ ಒಂದಕ್ಕೆ 1490 ಅಥವಾ 3 ಐ ಲಾಸ್ಕ್. ಲಿಟ್ರಲಿ ಇದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರ್ಬೋದು. ವಿಶಾಲ್ ಮಾರ್ಟು, ಬಿಗ್ ಬಜಾರಲ್ಲಿ ತೊಗೊಂಡಿದ್ದೀನಿ ನನ್ನ ಸೆಟ್ ಆಫ್ 3. ಹಿಯರ್ ಒಂದಕ್ಕೆ 464 rupees ಬಟ್ 199ಗೆ ಆಫರ್ ಇದೆ. ಇದು 469, 3500. ಈ ಟೇಬಲ್ ಚೆನ್ನಾಗಿದೆ, ಅಂದರೆ ಸ್ಟೋರೇಜ್ ಥರ. ಲಿಪ್ಸ್ ನಂಗೆ ತುಂಬ ಇಷ್ಟ ಆಯಿತು ಬಟ್ ಎಷ್ಟು ಗೊತ್ತಾ ಇದಕ್ಕೆ? 59. ನೋ ಇಸ್ ನೈಸ್ ಬಟ್ ಇಲ್ಲ, ಮೆಟೀರಿಯಲ್ ಇದು ಕ್ವಾಲಿಟಿ ಹಂಗೆ ಇದೆ. ಕ್ವಾಲಿಟಿ ಇದು 1000 rupees. ಚೆನ್ನಾಗಿದೆ ಲುಕ್ ವೈಸ್, ಬಟ್ ತುಂಬ ಕ್ವಾಲಿಟಿ ಏನು ತುಂಬ ವಾವ್ ಅನ್ನೋ ರೀತಿ ಇಲ್ಲ. ಲುಕ್ ವೈಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ಇಟ್ಟರೆ ಮನೆ ಇಂಟೀರಿಯರ್ ಹಂಗೆ, ಮನೆಯೂ ಹಾಗೆ ಇರಬೇಕು ಲುಕ್ಕು. ಸಕ್ಕದ ಎಸ್ಥೆಟಿಕ್ಕಾಗಿ ಕಾಣುತ್ತೆ. ಪ್ರೀತಮ್ ಆ್ಯಕ್ಚುಲಿ ಇದು ಕಾಸ್ಟ್ಲಿ, ಇದು POP ಅಂತನೇನೋ ಬೇರೆ ಏನೋ ಅಂತಾರಂತೆ. ಅದೇ ಇದು ವಾಟ್ ಎವರ್ ನೋಡಿ ಎಕ್ಸ್ಪ್ಲೋರ್ ಮಾಡಿದ್ದು. ವಿಲ್ ಗೋ ಡೌನ್ ಸ್ಟೇರ್ಸ್ ನಾವು ಒನ್ಸ್ ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಇದೆಷ್ಟೇ ನೋಡ್ತಾ ಇದ್ರು ಮುಗೀತಾ ಇಲ್ಲ. 299 ಇದು ಆಯಿಲ್ ಹಾಕೋದು. ಒಂದು ತುಂಬ ಚಿಕ್ಕ ಇದೆ. ಕ್ವಾಲಿಟಿನೂ ಅಷ್ಟೇ ನಾರ್ಮಲ್ ಆಗಿದೆ.
ಎಲ್ಲ ತೊಗೊತಿದ್ದೆ. ಡಸ್ಟ್ಬಿನ್ಸ್ ಆ್ಯಂಡ್ ಆಲ್ ದಟ್ ಹಿಯರ್. ಸ್ಪೂನ್ಸ್ ಆಗಿದೆ ಆ್ಯಕ್ಚುಲಿ. ಇದು ಒಂಥರ ಇದ್ರ ಥರ ಪೆಪ್ಪರ್ ಹಾಕ್ಬಿಟ್ಟು ಹಿಂಗೆ ರಿವಾಲ್ವ್ ಮಾಡಿದ್ರೆ ಬರುತ್ತಾ, ಅದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. 339 rupees. ಬಟ್ ಇನ್ನೂ ಚೆನ್ನಾಗಿರೋದು ನಮ್ಮಮ್ಮ ಮನೇಲೇ ಇದೆ, ಅಮೇರಿಕಾದಿಂದ ವರ್ಷಕ್ಕೆ ತಂದು ಕೊಟ್ಟಿರೋದು. ನೆಕ್ಸ್ಟ್ ಥರ ಬೆಡ್ ಹಾಕಿದ್ರೆ ಲೈಕ್ ದಿಸ್ ಇಸ್ ಲೈಕ್ ಹೊತ್ಕೊಳ್ಳೋಕ್ಕೆ ಚೆನ್ನಾಗಿದೆ. 1990. ನೈಸ್. ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ಗುಡ್, ಲೈಕ್ ಬೆಡ್ ಮೇಲೆ ಕಾಟ್ ಪಕ್ಕ ಇಟ್ಕೊಳ್ಳೋದಕ್ಕೆ. 3392 ಕಾಟ್ ಪಕ್ಕ ಇಡೋದಕ್ಕೆ. 1790. ನೈಸ್. ಕ್ಯಾಂಡಲ್ ಹೋಲ್ಡರ್ ಆ್ಯಂಡ್ ಅ ಕ್ಯಾಂಡಲ್. ವಾಸ್ ಸೋ ಪ್ರಿಟಿ, ಲೈಕ್ ಸೋ ಪ್ರಿಟಿ. ಹ್ಯಾಂಗ್ ಮಾಡಿದಾರಲ್ಲ ಲೈಟ್ಸು, ಈ ಥರದ್ರಲ್ಲಿ ಲೈಕ್ ಟೇಬಲ್ ಲೈಟ್ ಇದೆ, ಆ ಥರ ಬೇಕು ನನಗೆ. ವಾವ್, ಐ ಆಮ್ ಲೈಕಿಂಗ್ ದಿಸ್. ಸಿ ಹೌ ಥಾಟ್ಫುಲ್. ಸೆಟ್ ಮಾಡಿ ಕೂಡ ಇಟ್ಬಿಟ್ಟಿದ್ದಾರೆ, ಹಿಂಗೆ ಇಟ್ಕೋಬೋದಂತ. ಚೆನ್ನಾಗಿದೆ ಅಲ್ಲ. 1290. ಲಿಫ್ಟ್ ಅಂತೂ ತುಂಬ ಕನ್ಫ್ಯೂಸಿಂಗ್ ಆಗಿದೆ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಎಸ್, ವಿ ಕೇಮ್ ಫಾರ್ ದ ಆ್ಯಕ್ಚುಯಲ್ ಶಾಪಿಂಗ್ ಝೋನ್. ಏಯ್ಟೀಸ್ ಆಫ್ ಮ್ಯಾಟ್ಸ್ ಇದೆ, ಬಟ್ ವಿ ಆರ್ ನಾಟ್ ಶಾಪಿಂಗ್ ಇನ್ ಮ್ಯಾಟ್ ಸೆಕ್ಷನ್ ಬಿಕಾಸ್ ರೀಸೆಂಟಾಗೂ ತುಂಬ ಮ್ಯಾಟ್ಸ್ ಶಾಪ್ ಮಾಡಿಬಿಟ್ಟಿದ್ದೀನಿ. ಒನ್ ಬಟ್ ಎಲ್ಲ ಒಂಥರ ಸಟಲ್ ಕಲರ್ಸ್ ಇದೆ, ಒಂಥರ ನಿಮಗೆ ಫುಲ್ ಕಲರ್ಫುಲ್ಲಾಗಿ ಬೇರೆ ಥರ ಬೇಕಾದ್ರೆ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ವೈಟ್, ನೂಡ್, ಬ್ರೌನ್ ಆ ಥರ ಕಲರ್ಸ್ ಇದೆ ಎಲ್ಲ. ಈ ಫ್ಲವರ್ ಲ್ಯಾಂಪ್ ಬೇಕಾಯ್ತಾ, ಸ್ಟಾಕಲ್ಲಿಲ್ಲ, ಓನ್ಲಿ ಡಿಸ್ಪ್ಲೇಲಿ ಮಾತ್ರ ಇದೆ. ಆ್ಯಂಡ್ ವಿ ಕೇಮ್ ಟು ಲ್ಯಾಂಪ್ ಸೆಕ್ಷನ್. 49ಗೆ ಲ್ಯಾಂಪ್. ನೈಸ್ ಅಲ್ವಾ? The one I was searching for. 1490. Yes, we're gonna get this. These lamps are so good. Like, came to pick trolley. ಸೊ ನೀವೇನೇ ಫರ್ನಿಷ್ಡ್ ಏನೇ ತೊಗೊಂಡ್ರು ಇಲ್ಲಿ ಪಿಕ್ ಮಾಡಬೇಕು. ಆ್ಯಂಡ್ ಮನೆಗೆ ಹೋಗಿ ನೀವೇ ಸೆಟ್ ಮಾಡಿ ನೀವೇ ಜೋಡಿಸ್ಕೊಳ್ಬೇಕು. ಇಟ್ಸ್ ಹ್ಯೂಜ್ ಬ್ರೋ, ದಿಸ್ ಇಸ್ ಮ್ಯಾಸಿವ್. ಫೌಂಡ್ ಇಟ್. ಇಲ್ಲಿದೆ ವೈಟ್ ಒನ್, ಬ್ಲ್ಯಾಕ್. ವೈಟ್ ಬ್ಲ್ಯಾಕ್ ಎರಡೇ ಇರೋದು. ಅವಾಗ ಆ್ಯಕ್ಚುಲಿ ಬೇರೆ ಕಲರ್ಸು ಇತ್ತು ತುಂಬ, ಈಗ ವೈಟ್ ಬ್ಲ್ಯಾಕ್ ಎರಡೇ ಇದೆ. ಆ್ಯಂಡ್ ಐ ಥಿಂಕ್ ಇದೆ, ಪಿಕ್ ಮಾಡಿದ್ರೆ ಆಯಿತು. ಸೆಲ್ಫ್ ಬಿಲ್ಲಿಂಗ್ ಮಾಡ್ಕೊಳ್ಬೇಕು. ಸೊ ಬಿಲ್ಲಿಂಗ್ ಕೌಂಟರ್ಸ್ ಆಲ್ಸೋ ತುಂಬ ಯೂಸ್ ಇದೆ. ಸೊ ವೆಯ್ಟ್ ಮಾಡೋದೇನು ಬೇಕಾಗಿರಲ್ಲ. ಆ್ಯಂಡ್ ಇವತ್ತೇನು ತುಂಬ ರಶ್ಶು ಇಲ್ಲ. ಹಿಂಗೆ ಪ್ರೀತಮ್ಗೆ ಎಷ್ಟು ಸುಸ್ತಾಗಿ ಹೊಟ್ಟೆ ಹಸ್ತಿದೆ ಅಂದರೆ ವಾಟ್ ಈಸ್ ದಿಸ್ ಇಟ್ಟಿರೋದು ಹೆಸರು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಅಂತೂ ತಿಂತಾ ಇದ್ದೀವಿ. ಜೊತೆಗೆ ನಾವು ನಾನ್ ವೆಜ್ ಬೇರೆ ಈಗ ಹೋಗಿ ತಿನ್ನಂಗಿಲ್ಲ. ವಿ ಶುಡ್ ಹ್ಯಾವ್ ವೆಜ್ ಸೊ ದಟ್ ಸಂಜೆ ಟೆಂಪಲ್ ಹೋಗ್ಬೇಕು. ಹಂಗಾಗಿ ಇನ್ನೇನೆಲ್ಲ ತೊಗೊಂಡೆ ಅಂತ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋ ನೋಡಬೇಕು. ಸೊ ಐ ಶೋ ಯು ಆಲ್ ವಾಟ್ ಆಲ್ ಲೈಕ್ ವಾಟ್ ಅಂತ. ಆ್ಯಂಡ್ ಯಾಕೆ ಏನು ಅನ್ನೋದು ಆ ವಿಡಿಯೋದಲ್ಲಿ ಹೇಳ್ತೀನಿ. ಲೈಕ್ ಯಾಕೆ ಪರ್ಟಿಕ್ಯುಲರ್ಲಿ ಈ ಕ್ಯಾಟಗರಿಲೇ ಶಾಪ್ ಮಾಡಿದ್ದೀನಿ ಅಂತ. ಬಂದ್ವಿ 4:30 ಆಗಿತ್ತು ಅನ್ಸುತ್ತೆ. ಸೊ ಐಕಿಯಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಗೇನ್ ಫ್ರೆಶ್ ಆಗಿ ಹಿಂಗೆ ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂದರೆ ಟೆಂಪಲ್ಗೆ ಹೋಗೋದಕ್ಕೆ. ಇಲ್ಲೇ ಪಟ್ಟಾಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಸುಮಾರು ದಿನ ಆಗ್ಬಿಟ್ಟಿದೆ. ನಾನು ಪ್ರೀತಮ್ ಟೆಂಪಲ್ಗೆ ಹೋಗಿ ಆ್ಯಂಡ್ ಹಾಗೆ ಒಂದು ಪೂಜೆ ಆ ಥರ ಏನೋ ಮಾಡಿಸ್ಬೇಕು ನಾವು. ಸೊ ಅದಕ್ಕೇ ನಾಳೆ ನಾಡಿದಂತ ಮುಂದೆ ಹಾಕೋದು ಬೇಡ, ಇವಾಗ ಈವ್ನಿಂಗ್ ಒಂದು ರೌಂಡ್ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ. ಹೋಮ್ ಐ ವಾಂಟ್ ಟು ಪ್ರಿಪೇರ್ ರೈಸ್ ಅಷ್ಟೇ ಇವಾಗ ನೈಟ್ ಊಟಕ್ಕೆ, ಬಿಕಾಸ್ ಹೀರೆಕಾಯಿ ಸಾಂಬಾರು ಆಲ್ರೆಡಿ ಮಾಡಿದ್ದೀನಿ. ಸೊ ಈಗ ರೈಸ್ ಮಾಡಿ ಹೀರೆಕಾಯಿ ಸಾಂಬಾರಲ್ಲಿ ಊಟ ಮಾಡಿದ್ರೆ ಡನ್ ಫಾರ್ ದ ಡೇ. ಆ್ಯಂಡ್ ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ, ದಿಸ್ ರ್ಯಾಂಡಮ್ ಸಾರ್ಟ್ ಆಫ್ ವೀಕ್ಲಿ ವ್ಲಾಗ್ ಹಿಯರ್ ಇಟ್ ಸೆಲ್ಫ್.
ರ್ಯಾಂಡಮ್ ಡೈಲಿ ವ್ಲಾಗ್ ವೀಕ್ಲಿ ವ್ಲಾಗ್ ಮಾಡಿ ಎಷ್ಟೊಂದು ದಿನ ಆಯ್ತಂತ ಅನಿಸ್ತು. ಅದಕ್ಕೆ ಸಡನ್ನಾಗಿ ಸ್ಟಾರ್ಟ್ ಮಾಡಿದೆ. ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಏನೇನಿದೆ, ಏನೇನು ಕಂಟೆಂಟ್ ಇದೆ, ಎಲ್ಲಿ ಹೋಗಿದ್ದೀನಿ, ಏನು ರೈಟ್ ನಾವು ನೆನಪಾಗ್ತಿಲ್ಲ. ಎಡಿಟ್ ಮಾಡ್ಬೇಕಾದ್ರೆ ನೋಡಬೇಕು. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Mwah. Bye.